Welcome back to Science Point on Stream YouTube channel. This is Priyanka. So like we have been doing the preparation strategy videos. Okay, so this is the second video of the preparation strategy. ಆಮೇಲೆ ಇದೇನು ಪ್ರಿಪರೇಷನ್ ಸ್ಟ್ರಾಟಜಿ ಅಂತ ನಾನು ವರ್ಡ್ ಯೂಸ್ ಮಾಡಾಕ್ತಾನಲ್ಲ, ಸೊ ದಿಸ್ ಸ್ಟ್ರಾಟಜಿ ಯು ಕ್ಯಾನ್ ಅಪ್ಲೈ ಫಾರ್ ಎನಿ ಸಿವಿಲ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ನಾನೇನು ಮಾಡೇನಿ ಅಂದ್ರೆ 6 ಮಂತ್ಸದು 1 ಇಯರ್ದು ಸ್ಟಡಿ ಪ್ಲ್ಯಾನ್ ಡಿಸ್ಕಷನ್ ಮಾಡ್ತನು. ಸೊ ಅದರೊಳಗೆ ಯಾವುದ್ಯಾವ್ದು ಸಬ್ಜೆಕ್ಟ್ ನೀವು ಯಾವ ಆರ್ಡರ್ ಒಳಗೆ ತೊಗೋಬೇಕು, ಎಷ್ಟು ಡೇಸ್ ಡಿವೋಟ್ ಮಾಡಬೇಕು ಎವ್ರಿ ಸಬ್ಜೆಕ್ಟಿಗೆ, ಆಮೇಲೆ ಆ ಇಂಡಿವಿಜುವಲ್ ಸಬ್ಜೆಕ್ಟ್ ಒಳಗೆ ಆ ಇಂಡಿವಿಜುವಲ್ ಡ್ಯೂರೇಷನ್ ಒಳಗೆ ಎವ್ರಿ ಡೇ ನೀವು ಯಾವ ಚಾಪ್ಟರ್ಸ್ ಓದಬೇಕು ಅನ್ನೋದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತನು. So don't worry, like this is the second video of our preparation strategy, and where the first video is available, it is available in our playlist which is named as preparation strategy. So ನಾನು ನಿಮಗೆ ಫರ್ದರ್ ಅದನ್ನು ತೋರಿಸ್ತೀನಿ, ಲೈಕ್ ವೇರ್ ಇಟ್ ಈಸ್ ಅವೈಲೇಬಲ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಈ ವಿಡಿಯೋ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿದರೆ ನಿಮ್ಗೆ ಇನ್ನೂ ಅಷ್ಟು ಕ್ಲಿಯರಿಟಿ ಸಿಗ್ತೈತಿ. ಆಮೇಲೆ ಲೈಕ್ ಈಗ ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಫಸ್ಟ್ ಸಬ್ಜೆಕ್ಟ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಸ್ಟಡಿ ಪ್ಲಾನ್ ನಾನು ಡಿಸ್ಕಷನ್ ಮಾಡಿದ್ನಿ. ಸೊ ಅದಕ್ಕೆ ನಾನು ಡೇಟು 15th April to 29th April 2025 ಅಲಾಟ್ ಮಾಡಿದ್ನಿ. ಸೊ ನಿನ್ನೆ 29th April ಮುಗೀತು. ಸೊ ಯು ಗೈಸ್ ಆರ್ ವೇಟಿಂಗ್ ಫಾರ್ ದ ಸೆಕೆಂಡ್ ಸಬ್ಜೆಕ್ಟ್ ನಾವು. ಸೊ ಇವತ್ತಿನ ದಟ್ ಈಸ್ 30th April to 14th May ನಾನು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗದ್ದು ಸ್ಟಡಿ ಪ್ಲಾನ್ ಡಿಸ್ಕಷನ್ ಮಾಡ್ತನು. ಓಕೆ, ಸೊ ಇದ್ರೊಳಗೆ ನಾನು ಲೈಕ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೀವು ಯಾವಾಗ ರೆಫರ್ ಮಾಡಬೇಕು, ಟೆಸ್ಟ್ಸ್ ಯಾವಾಗ ಕೊಡಬೇಕು ಈ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗದ್ದು, ಸೊ ಅದನ್ನೆಲ್ಲ ನಾನು ಕ್ಲಿಯರಾಗಿ ಡಿಸ್ಕಷನ್ ಮಾಡ್ತನು. ಓಕೆ, ಸೊ ಲೆಟ್ಸ್ ಸಿ ದ್ಯಾಟ್ ನಾವು. ಸೊ ಇವಾಗ ನೋಡ್ರಿ ಎಲ್ಲ ಪ್ಲೇಲಿಸ್ಟ್ಗಳು ಅದಾವು, ಲೈಕ್ ಪ್ರಿಪ್ರೇಷನ್ ಸ್ಟ್ರಾಟಜಿ RRB JEE ಇದು, KUWSDB ಆಗಿದ್ದು, KPCL. ಸೊ ಇವೆಲ್ಲ ಡಿಫ್ರೆಂಟ್ ಪ್ಲೇಲಿಸ್ಟ್ ಅದಾವ. ಸೊ ನೀವು ಯಾವ್ದು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಲ್ಲ ಈ ಪ್ಲೇಲಿಸ್ಟ್ ನೋಡ್ರಿ. ಸೊ ಐ ಹ್ಯಾವ್ ಡನ್ ಲೈಕ್ ಪ್ಲೆಂಟಿ ಆಫ್ ವೀಡಿಯೋಸ್. ಐ ಥಿಂಕ್ ಯು ಕ್ಯಾನ್ ಜಸ್ಟ್ ಹಿಯರ್ 410 ವೀಡಿಯೋಸ್ ಮಾಡೇನಿ ನಾನು. ಸೊ ಡೀಟೇಲ್ ಆಗಿ ನಿಮಗೆ ಎವ್ರಿಥಿಂಗ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಈಗ ನಾನು ನಿಮಗೆ ಪ್ರಿಪ್ರೇಷನ್ ಸ್ಟ್ರಾಟಜಿದು ಪ್ಲೇಲಿಸ್ಟ್ ಹೇಳಿದ್ನಲ್ಲ, ಸೊ ದಿಸ್ ಇಸ್ ದ ಪ್ಲೇಲಿಸ್ಟ್. ಸೊ ಇದ್ರೊಳಗೆ ನಾನು ಪ್ರೀವಿಯಸ್ ವೀಡಿಯೋ ಅಪ್ಲೋಡ್ ಮಾಡಿದ್ನಿ. ಸೊ ಇದನ್ನು ವಿಡಿಯೋ ನೋಡಿ ನೀವು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿರಿ. ಲೈಕ್ ಹಾರ್ಡ್ಲಿ 5-10 ಮಿನಿಟ್ಸದ ವೀಡಿಯೋಸ್ ಇರ್ತವೆ ಇವು, ಬಟ್ ದಿಸ್ ವಿಲ್ ಪ್ಲೇ ಅ ವೆರಿ ಮೇಜರ್ ರೋಲ್ ಇನ್ ಯುವರ್ ಪ್ರಿಪ್ರೇಷನ್ ಸ್ಟ್ರಾಟಜಿ. ಸೊ ನಾನು ನಿಮಗೆ ಹೇಳಿದ ಪ್ರಕಾರ ಈಗ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಬಗ್ಗೆ ನಾವು ನೋಡೋಣ. ಯಾಕಂದ್ರೆ ಫಸ್ಟ್ ನಾನು ನಿಮಗೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ನಿ, ಈಗ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗು. ಸೊ ಇದಕ್ಕೆ 15 ಡೇಸ್ ನಾನು ಅಲಾಟ್ ಮಾಡಿದ್ದೀನಿ, ಬಿಕಾಸ್ ದಿಸ್ ಸಬ್ಜೆಕ್ಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಅ ಬಿಗ್ ಸಬ್ಜೆಕ್ಟ್. ಸೊ ಯು ಕ್ಯಾನ್ ಜಸ್ಟ್ ಸಿ 15 ಡೇಸು. ಸೊ 30th April to 14th May ನಾನು ಡಿವೋಟ್ ಮಾಡೀನಿ. ಓಕೆ, ಸೊ ಇದು 6 ಮಂತ್ ಸ್ಟಡಿ ಪ್ಲ್ಯಾನ್. ಈಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು 1 ಇಯರ್ ಸ್ಟಡಿ ಪ್ಲಾನು ಜಾಯ್ನ್ ಆಗ್ಯಾರ ನಮ್ಮದು. ಸೊ ನೀವು 1 ಇಯರ್ ಅಂದರೆ ಜಸ್ಟ್ ಯು ಮೇಕ್ ದ ಡೇಸ್ ಡಬಲ್, ದಟ್ಸ್ ಇಟ್. ಲೈಕ್ 15th May to 12th June ವರೆಗೂ ನಾನು ಅಲಾಟ್ ಮಾಡೀನಿ. ಸೊ ನೀವು ಯಾವುದೋ ಓದ್ತಿದ್ರು ಈ ಟೈಮ್ ಟೇಬಲ್ ನೀವು ಫಾಲೋ ಮಾಡಿರಿ, ನಿಮಗೊಂದು ಸಿಸ್ಟಮೆಟಿಕ್ ಆಗಿ ನೀವು ಸ್ಟಡಿ ಮಾಡಬಹುದು. ಯಾಕಂದರೆ ದೇರ್ ಶುಡ್ ಬಿ ಸಮ್ ಪ್ಲ್ಯಾನ್ ವೆನ್ ಎವರ್ ಯು ಆರ್ ಸ್ಟಡಿಂಗ್. Like you should know the start date as well as end date when you are studying a particular subject. ಸೊ ಅದ್ರ ಸಂಬಂಧ ನಾನು ಇದನ್ನು ಮಾಡೀನಿ. ಸೊ ಇದ್ರೊಳಗೆ ಪ್ಲಸ್ ಆರ್ ಮೈನಸ್ 2-3 ಡೇಸ್ ಆದ್ರೂ ನೋ ವರೀಸ್ ಅಬೌಟ್ ದ್ಯಾಟ್. ಜಸ್ಟ್ ಕನ್ಸಿಡರ್ ದಿಸ್ ಆಸ್ ಅ ಟೆಂಪ್ಲೇಟ್. ಇಟ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್, ಜಸ್ಟ್ ಅ ಟೆಂಪ್ಲೇಟ್ ವಿಚ್ ವಿಲ್ ಹೆಲ್ಪ್ ಯು ಟು ಮೇಕ್ ಯುವರ್ ಸ್ಟಡಿ ಪ್ಲಾನ್ ಆಸ್ ಪರ್ ಯುವರ್ ಕನ್ವೀನಿಯನ್ಸ್. ತಿಳಿತಲ್ಲ? ಸೊ ಈಗ ನಾನು ನಿಮಗೆ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನು, ಲೈಕ್ ಯಾವ್ಯಾವ ಟಾಪಿಕ್ಸ್ ನೀವು ಯಾವಾಗ ನೋಡ್ಬೇಕಂತಂದ. ಸೊ ಇದು ಕೋರ್ಸ್ ಒಳಗೆ ನಾವು ಟಾಪಿಕ್ಸ್ ವಿಸಿಬಲ್ ಅದಾವು. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಎಕ್ಸ್ಪ್ಲೇನ್. ಸೊ ಇದನ್ನು ನಾನು ನಿಮಗೆ ಡೇಟ್ ಏನು ಹೇಳಿದ್ನಿ ಅಂದ್ರೆ 30th April ಅಂತ ಹೇಳಿದ್ನಿ. ಸೊ ಫಸ್ಟ್ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೀವು ರೆಫರ್ ಮಾಡ್ಬೇಕಂತ ಹೇಳಿದ್ನಿ. ಸೊ ಎಲ್ಲಿ ಅವೈಲೇಬಲ್ ಅದಾವ್ರಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಂದ್ರೆ ವಿ ಹ್ಯಾವ್ ಲೈಕ್ 32 ಕ್ವಶನ್ ಪೇಪರ್ಸ್, ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಬಟ್ ಇದ್ರೊಳಗೆ ನಾವು 4+4 ದಟ್ ಈಸ್ 4 ಸಾಲ್ವ್ಡ್ ಆ್ಯಂಡ್ 4 ಅನ್ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ನಾವು ಹಾಕಿವಿ ಇದ್ರೊಳಗೆ. ಸೊ ರಿಮೈನಿಂಗ್ ಕ್ವಶನ್ ಪೇಪರ್ಸ್ ಆರ್ ಇನ್ ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್ ಇನ್ ದ ಕೋರ್ಸ್ ಓನ್ಲಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್, ಅವೆಲ್ಲೂ ಡಿಸಪಿಯರ್ ಆಗಿಲ್ಲ. ಸೊ ಅವೈಲೇಬಲ್ ಅದಾವು, ನೀವು ಕೋರ್ಸ್ ಜಾಯ್ನ್ ಆದ ಕೂಡಲೇ ಅವು ಸಿಗ್ತಾವೆ ನಿಮಗೆ. ಸೊ ಇವು 8 ಕ್ವಶನ್ ಪೇಪರ್ಸ್ ಒಳಗೆ ನೀವು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಕ್ವಶನ್ಸ್ ಮಾತ್ರ ರೆಫರ್ ಮಾಡಬೇಕು, ಬೇರೆ ಸಬ್ಜೆಕ್ಟ್ಸ್ ಕ್ವಶನ್ಸ್ ರೆಫರ್ ಮಾಡಬಾರ್ದು. ಸೊ ಈ ಕ್ವಶನ್ ಪೇಪರ್ಸ್ ನೀವು ರೆಫರ್ ಮಾಡೋದ್ರಿಂದ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ, ಲೈಕ್ ಯಾವ ಟೈಪ್ ಆಫ್ ನ್ಯೂಮರಿಕಲ್ಸ್ ಕೇಳ್ಯಾರ, ಯಾವ ಟೈಪ್ ಆಫ್ ಥಿಯರಿ ಕ್ವಶನ್ಸ್ ಕೇಳ್ಯಾರ ಅನ್ನೋದು. So based on that you will start studying. So you can just see here, this is the subject name, soil mechanics and foundation engineering attare irrati, illandre geotechnical engineering attare irrati. So don't worry about that, both remain same. So ನೀವು ಕೋರ್ಸ್ ಜಾಯ್ನ್ ಆದ ಕೂಡಲೇ ಕೇಳ್ತೀರಿ, ಮ್ಯಾಮ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟೇ ಇಲ್ಲ ಅಂತಂದು. ನೋ, ದಿಸ್ ಈಸ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಸೊ ಈಗ ನಾನು ನಿಮಗೆ ಸ್ಟಡಿ ಪ್ಲ್ಯಾನು ಈ ಟಾಪಿಕ್ ವೈಸ್ ಹೇಳ್ಕೊತ ಹೋಗ್ತೀನಿ. ಸೊ ಸೈಮಲ್ಟೇನಿಯಸ್ಲಿ ನೀವು ಬರ್ಕೊತ ಹೋಗ್ರಿ.
ಸೊ 30th ಏಪ್ರಿಲ್ ಅಂತೂ ನಾನು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೀವು ರೆಫರ್ ಮಾಡಂತ ಹೇಳಿದ್ನಿ. ಸೊ ಫಸ್ಟ್ ಮೇ ಏನೈತಲ್ಲ ಸಾಯಿಲ್ ಫಾರ್ಮೇಷನ್ ಆಸ್ ವೆಲ್ ಆಸ್ ದಿಸ್ ಸೆಕೆಂಡ್ ಚಾಪ್ಟರ್ ನೀವು ಸ್ಟಡಿ ಮಾಡಬೇಕು. ಆಮೇಲೆ ಸೆಕೆಂಡ್ ಚಾಪ್ಟರ್ ಇಸ್ ಲಿಟಲ್ ಬಿಗ್, ಅದರ ಸಂಬಂಧ ಸೆಕೆಂಡ್ ಮೇನನ್ನು ನಿಮಗೆ ಸೆಕೆಂಡ್ ಚಾಪ್ಟರನ್ನು ನಾನು ಅಲಾಟ್ ಮಾಡೀನಿ. ಥರ್ಡ್ ಮೇಕ ಥರ್ಡ್ ಆ್ಯಂಡ್ ಫೋರ್ತ್ ಚಾಪ್ಟರ್, ಫೋರ್ತ್ ಮೇಕ ಫೋರ್ತ್ ಚಾಪ್ಟರ್ ಬಿಕಾಸ್ ಹಾಫ್ ಆ್ಯಂಡ್ ಹಾಫ್ ಆಗ್ತೈತಿದು. ದೆನ್ ಫಿಫ್ತ್ ಮೇಕ ಫಿಫ್ತ್ ಚಾಪ್ಟರ್, ಸಿಕ್ಸ್ತ್ ಮೇಕ ಸಿಕ್ಸ್ತ್ ಚಾಪ್ಟರ್, ಸೆವೆಂತ್ ಮೇಕ ಸೆವೆಂತ್ ಚಾಪ್ಟರ್, ಇದು ಡೇಟ್ ಕೋಇನ್ಸೈಡ್ ಆಗೈತೆ ಆ್ಯಕ್ಚುಲಿ. ದೆನ್ ಏಡ್ತ್ ಮೇಕ ಏಡ್ತ್ ಚಾಪ್ಟರ್, ನೈನ್ತ್ ಮೇಕ ನೈನ್ತ್ ಚಾಪ್ಟರ್, ದೆನ್ 10th ಮೇಕ 10th ಚಾಪ್ಟರ್, 11th ಮೇಕ 11th ಚಾಪ್ಟರ್. ಸೊ ಇದು ಹಾಫ್ ಆ್ಯಂಡ್ ಹಾಫ್, ಯಾಕಂದ್ರೆ ಸ್ವಲ್ಪ ದೊಡ್ಡದೈತೆ ಸಬ್ಜೆಕ್ಟು. ಸೊ 12th ಮೇಕೂ 11th ಚಾಪ್ಟರನ್ನು. ದೆನ್ 12th ಮೇಕ 13th ಮೇಕ 12th ಚಾಪ್ಟರ್, ದೆನ್ 14th ಮೇಕ ಇದು ಹಾಫ್ ಆಫ್ ದ 12th ಚಾಪ್ಟರ್, ದಟ್ ಈಸ್ ಡೀಪ್ ಫೌಂಡೇಶನ್ ಆ್ಯಂಡ್ 13th ಚಾಪ್ಟರ್. ಸೊ ಇದನ್ನಿಷ್ಟು ರೆಫರ್ ಮಾಡಿರಿ. ಮಾಡೇ ಅವತ್ತಿನ ದಿವಸನ ನೀವು ಟೆಸ್ಟ್ ಕೊಡಬೇಕು. ಯಾಕಂದ್ರೆ ನಾನು ನಿಮಗೆ ಹೇಳಿದ್ನಿ ಏನಂದ್ರೆ 14th ಮೇಕ ನಿಮ್ಮದು ಡೇಟ್ ಓವರ್ ಆಗ್ತೈತಿ. ಸೊ ಈ ಟೈಪ್ ನೀವು ಅಡ್ಜಸ್ಟ್ ಮಾಡ್ಬೇಕಂದ್ರೆ ಹಾಫ್ ಡೇ ನೀವು ಟೆಸ್ಟ್ ಕೊಡಬೇಕು. ಸೊ ಟೆಸ್ಟ್ಸ್ ಎಲ್ಲಿ ಅವೈಲೇಬಲ್ ಅದಾವ ಅಂದರೆ ಇಲ್ಲೇನ ಟೆಸ್ಟ್ ಅವೈಲೇಬಲ್ ಅದಾವೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್, ಜಸ್ಟ್ ಗೋ ಬ್ಯಾಕ್ ಹಿಯರ್. ಸೊ ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ದೀಸ್ ಆರ್ ದ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್. ಸೊ ಇದ್ರೊಳಗೆ ನೀವು ಜಸ್ಟ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡಿರಿ. ಸೊ ಇಲ್ಲೇ ನಿಮಗೆ ಪ್ಲೆಂಟಿ ಆಫ್ ಕ್ವಶನ್ಸ್ ಆರ್ ಅವೈಲೇಬಲ್. ಸೊ ಇಷ್ಟು ಮಾಡಿದಾರೆ ಅಂದ್ರೆ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಆಮೇಲೆ ನಾನು ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಹೇಳಿದ್ನಲ್ಲ, ಇನ್ನೂ ಲೈಕ್ 20+ ಕ್ವಶನ್ ಪೇಪರ್ಸ್. ಸೊ ಅವು ಇದ್ರೊಳಗದಾವ ನೋಡ್ರಿ, 27 ಕ್ವಶನ್ ಪೇಪರ್ಸ್ ಇನ್ ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್. ಸೊ ಯು ಕ್ಯಾನ್ ಜಸ್ಟ್ ಇಯರ್ KPTCL, ಆಮೇಲೆ WRD, PWD. ಸೊ ಇವೆಲ್ಲ ಕ್ವಶನ್ ಪೇಪರ್ಸ್ ಅದಾವ, ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್ದಾಗ ಅದಾವ. ಬಟ್ ಐ ರೆಕಮೆಂಡ್ ಯು ಟು ಗಿವ್ ದಿಸ್ ಟೆಸ್ಟ್ ಒನ್ಸ್ ಎಂಟೈರ್ ಸಿಲೆಬಸ್ ಗೆಟ್ಸ್ ಓವರ್. ಸೊ ನಿಮ್ದೇನು 22 ಸಬ್ಜೆಕ್ಟ್ಸ್ ಅದಾವಲ್ಲ, ಸೊ ಅವೆಲ್ಲ ಸಬ್ಜೆಕ್ಟ್ಸ್ ಮುಗಿದ ಮೇಲೆ ಈ ಟೆಸ್ಟ್ ಕೊಟ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಬರತ್ತೆ. ಯಾಕಂದರೆ ಯು ಆರ್ ಗಿವಿಂಗ್ ದ ರಿಯಲ್ ಟೆಸ್ಟ್. ಓಕೆ, ಸೊ ಇದ್ರೊಳಗೆ ನಾವು ಲೈಕ್ ವರ್ಡ್ ಡಾಕ್ಯುಮೆಂಟ್ ಒಳಗೆ ಕಾಪಿ ಮಾಡಿ ಟೈಪ್ ಮಾಡಿಲ್ಲ ಇವು ಕ್ವಶನ್ಸು. ಡೈರೆಕ್ಟಾಗಿ ಆ ಕ್ವಶನದ್ದು ನಾವು ಇಮೇಜ್ ತೊಗೊಂಡು ನಾವು ಹಾಕಿವು. ಸೊ ದ್ಯಾಟ್ ಯು ವಿಲ್ ಗೆಟ್ ದ ಫೀಲ್ ಆಫ್ ಎಕ್ಸಾಕ್ಟ್ ಕ್ವಶನ್ ಪೇಪರ್. ಸೊ ಎಂಟೈರ್ ಸಿಲೆಬಸ್ ಮುಗಿದ ಮೇಲೆ ನೀವು ಇದು ಕ್ವಶನ್ ಪೇಪರ್ ಈ ಟೆಸ್ಟ್ ಕೊಟ್ರೆ ಅಂದ್ರೆ ಯು ವಿಲ್ ಗೇನ್ ದ್ಯಾಟ್ confidence. Okay, so saying this, like wait for my next video, so which I will be making on 14th May. Okay, 13th or 15th or 14th May ನಾನು ವಿಡಿಯೋ ಮಾಡ್ತೇನೆ. ಸೊ ವೇರ್ ಐ ವಿಲ್ ಬಿ ಡಿಸ್ಕಸಿಂಗ್ ದ ಪ್ರಿಪರೇಷನ್ ಸ್ಟ್ರಾಟಜಿ ಆಫ್ ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್. ಓಕೆ, ಸೊ ನೀವು ನನಗೆ ಮೆಸೇಜು ಮಾಡ್ತೀರಿ ವಾಟ್ಸಪ್ ಒಳಗೆ, ಮೇಡಮ್ ಇದು ಪ್ರಿಪ್ರೇಷನ್ ಸ್ಟ್ರಾಟಜಿ ನಮ್ಗೆ ಹೆಲ್ಪ್ ಆಗತ್ತೈತೆ. ಸೊ ದ್ಯಾಟ್ ಈಸ್ ರಿಯಲಿ ಗುಡ್. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಆರ್ ಪುಟ್ಟಿಂಗ್ ಸೋ ಮಚ್ ಆಫ್ ಎಫರ್ಟ್ಸ್ ಇನ್ ಮೇಕಿಂಗ್ ದ ಸ್ಟಡಿ ಪ್ಲ್ಯಾನ್ ಫಾರ್ ಯು. ಆಮೇಲೆ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗಿದ್ರಂದ್ರೆ ಇದ್ರೊಳಗೆ ಬೇರೆ ಸಬ್ಜೆಕ್ಟ್ ಓದ್ತಿದ್ರೂ ನೀವು ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಮೆಸೇಜ್ ಮೀ ಲೈಕ್ ಮ್ಯಾಮ್ ಐ ವಾಂಟ್ ಟು ಡಿಸ್ಕಸ್ ಪ್ರಿಪರೇಷನ್ ಸ್ಟ್ರಾಟಜಿ ವಿತ್ ಯು. ಸೊ ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್. ಸೊ ಸೇಯಿಂಗ್ ದಿಸ್, ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ ಆನ್ 14th or 15th May 2025.